ಮಾನ್ವಿ ಪಟ್ಟಣ, ರಬಣಕಲ್ಲ ಸೇರಿ ಹಲವೆಡೆ ಪಾರಿವಾಳ, ಬೆಳ್ಳಕ್ಕಿ ಸೇರಿ ವಿವಿಧ ಪ್ರಭೇದದ 30ಕ್ಕೂ ಹೆಚ್ಚು ಪಕ್ಷಿಗಳು ಹಕ್ಕಿ ಜ್ವರದಿಂದ ಮೃತಪಟ್ಟಿಲ್ಲ ಎಂದು ಬೆಂಗಳೂರಿನ IHVB ಪ್ರಯೋಗಾಲಯದ ವರದಿಯಿಂದ ದೃಢವಾಗಿದೆ. ಪಶು ವೈದ್ಯಾಧಿಕಾರಿಗಳು ಪಕ್ಷಿಗಳ ಕಳೇಬರ ಪ್ರಯೋಗಾಲಯಕ್ಕೆ ಕಳುಹಿಸಿದ್ರು. ಪ್ರಯೋಗಾಲಯದಲ್ಲಿ ನ್ಯೂಕ್ಯಾಟಲ್ ಡಿಸೀಸ್ ವೈರಸ್, ಏವಿಯನ್ ಇನ್ಫ್ಲುಯೆನ್ಸಾ, RT-PCR, LFA ಮೆಥಡ್ಗಳಲ್ಲಿ ಪರೀಕ್ಷೆ ನಡೆಸಲಾಗಿತ್ತು. ಪರೀಕ್ಷೆಯಲ್ಲಿ ಪಕ್ಷಿಗಳು ಹಕ್ಕಿ ಜ್ವರದಿಂದ ಮೃತಪಟ್ಟಿಲ್ಲವೆಂದು ಸಾಬೀತಾಗಿದೆ. ಈ ಮೂಲಕ ರಾಯಚೂರು ಜನರ ಆತಂಕ ದೂರವಾಗಿದೆ. ಕಳೆದ 15 ದಿನಗಳ ಅವಧಿಯಲ್ಲಿ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣ ಹಾಗೂ ಮಾನ್ವಿ ತಾಲೂಕಿನ ರಬನ್ಕಲ್ನಲ್ಲಿ ಹಕ್ಕಿಗಳ ಸರಣಿ ಸಾವಾಗಿತ್ತು. ಪಕ್ಷಿಗಳು ಹಕ್ಕಿ ಜ್ವರದಿಂದಲೇ ಮೃತಪಟ್ಟಿವೆ ಎಂಬ ಅನುಮಾನ ಜನರಲ್ಲಿ ದಟ್ಟವಾಗಿ ಮೂಡಿತ್ತು. ಹೀಗಾಗಿ ರಾಯಚೂರು ಜಿಲ್ಲಾಡಳಿತ ಆಂಧ್ರಪ್ರದೇಶ ಹಾಗೂ ತೆಲಂಗಾಣದ ರಾಯಚೂರಿಗೆ ಆಮದು ಆಗುವ ಕೋಳಿಗಳು ಮತ್ತು ಕೋಳಿ ಉತ್ಪನ್ನ ಹಾಗೂ ಹಕ್ಕಿಗಳ ಸಾಗಣೆಯನ್ನು ನಿಷೇಧ ಮಾಡಿ ಆದೇಶಿಸಿತ್ತು. ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಹಕ್ಕಿ ಜ್ವರ ಕಂಡುಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಕ್ರಮವನ್ನು ಕೈಗೊಂಡಿತ್ತು. ಮಾನ್ವಿ ಪಟ್ಟಣ, ರಬಣಕಲ್ಲ ಸೇರಿ ಹಲವೆಡೆ ಪಾರಿವಾಳ, ಬೆಳ್ಳಕ್ಕಿ ಸೇರಿ ವಿವಿಧ ಪ್ರಭೇದದ 30ಕ್ಕೂ ಹೆಚ್ಚು ಪಕ್ಷಿಗಳು ಹಕ್ಕಿ ಜ್ವರದಿಂದ ಮೃತಪಟ್ಟಿಲ್ಲ ಎಂದು ಬೆಂಗಳೂರಿನ IHVB ಪ್ರಯೋಗಾಲಯದ ವರದಿಯಿಂದ ದೃಢವಾಗಿದೆ. ಪಶು ವೈದ್ಯಾಧಿಕಾರಿಗಳು ಪಕ್ಷಿಗಳ ಕಳೇಬರ ಪ್ರಯೋಗಾಲಯಕ್ಕೆ ಕಳುಹಿಸಿದ್ರು. ಪ್ರಯೋಗಾಲಯದಲ್ಲಿ ನ್ಯೂಕ್ಯಾಟಲ್ ಡಿಸೀಸ್ ವೈರಸ್, ಏವಿಯನ್ ಇನ್ಫ್ಲುಯೆನ್ಸಾ, RT-PCR, LFA ಮೆಥಡ್ಗಳಲ್ಲಿ ಪರೀಕ್ಷೆ ನಡೆಸಲಾಗಿತ್ತು. ಪರೀಕ್ಷೆಯಲ್ಲಿ ಪಕ್ಷಿಗಳು ಹಕ್ಕಿ ಜ್ವರದಿಂದ ಮೃತಪಟ್ಟಿಲ್ಲವೆಂದು ಸಾಬೀತಾಗಿದೆ. ಈ ಮೂಲಕ ರಾಯಚೂರು ಜನರ ಆತಂಕ ದೂರವಾಗಿದೆ. ಕಳೆದ 15 ದಿನಗಳ ಅವಧಿಯಲ್ಲಿ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣ ಹಾಗೂ ಮಾನ್ವಿ ತಾಲೂಕಿನ ರಬನ್ಕಲ್ನಲ್ಲಿ ಹಕ್ಕಿಗಳ ಸರಣಿ ಸಾವಾಗಿತ್ತು. ಪಕ್ಷಿಗಳು ಹಕ್ಕಿ ಜ್ವರದಿಂದಲೇ ಮೃತಪಟ್ಟಿವೆ ಎಂಬ ಅನುಮಾನ ಜನರಲ್ಲಿ ದಟ್ಟವಾಗಿ ಮೂಡಿತ್ತು. ಹೀಗಾಗಿ ರಾಯಚೂರು ಜಿಲ್ಲಾಡಳಿತ ಆಂಧ್ರಪ್ರದೇಶ ಹಾಗೂ ತೆಲಂಗಾಣದ ರಾಯಚೂರಿಗೆ ಆಮದು ಆಗುವ ಕೋಳಿಗಳು ಮತ್ತು ಕೋಳಿ ಉತ್ಪನ್ನ ಹಾಗೂ ಹಕ್ಕಿಗಳ ಸಾಗಣೆಯನ್ನು ನಿಷೇಧ ಮಾಡಿ ಆದೇಶಿಸಿತ್ತು. ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಹಕ್ಕಿ ಜ್ವರ ಕಂಡುಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಕ್ರಮವನ್ನು ಕೈಗೊಂಡಿತ್ತು. ಮಾನ್ವಿ ಪಟ್ಟಣ, ರಬಣಕಲ್ಲ ಸೇರಿ ಹಲವೆಡೆ ಪಾರಿವಾಳ, ಬೆಳ್ಳಕ್ಕಿ ಸೇರಿ ವಿವಿಧ ಪ್ರಭೇದದ 30ಕ್ಕೂ ಹೆಚ್ಚು ಪಕ್ಷಿಗಳು ಹಕ್ಕಿ ಜ್ವರದಿಂದ ಮೃತಪಟ್ಟಿಲ್ಲ ಎಂದು ಬೆಂಗಳೂರಿನ IHVB ಪ್ರಯೋಗಾಲಯದ ವರದಿಯಿಂದ ದೃಢವಾಗಿದೆ. ಪಶು ವೈದ್ಯಾಧಿಕಾರಿಗಳು ಪಕ್ಷಿಗಳ ಕಳೇಬರ ಪ್ರಯೋಗಾಲಯಕ್ಕೆ ಕಳುಹಿಸಿದ್ರು. ಪ್ರಯೋಗಾಲಯದಲ್ಲಿ ನ್ಯೂಕ್ಯಾಟಲ್ ಡಿಸೀಸ್ ವೈರಸ್, ಏವಿಯನ್ ಇನ್ಫ್ಲುಯೆನ್ಸಾ, RT-PCR, LFA ಮೆಥಡ್ಗಳಲ್ಲಿ ಪರೀಕ್ಷೆ ನಡೆಸಲಾಗಿತ್ತು. ಪರೀಕ್ಷೆಯಲ್ಲಿ ಪಕ್ಷಿಗಳು ಹಕ್ಕಿ ಜ್ವರದಿಂದ ಮೃತಪಟ್ಟಿಲ್ಲವೆಂದು ಸಾಬೀತಾಗಿದೆ. ಈ ಮೂಲಕ ರಾಯಚೂರು ಜನರ ಆತಂಕ ದೂರವಾಗಿದೆ. ಕಳೆದ 15 ದಿನಗಳ ಅವಧಿಯಲ್ಲಿ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣ ಹಾಗೂ ಮಾನ್ವಿ ತಾಲೂಕಿನ ರಬನ್ಕಲ್ನಲ್ಲಿ ಹಕ್ಕಿಗಳ ಸರಣಿ ಸಾವಾಗಿತ್ತು. ಪಕ್ಷಿಗಳು ಹಕ್ಕಿ ಜ್ವರದಿಂದಲೇ ಮೃತಪಟ್ಟಿವೆ ಎಂಬ ಅನುಮಾನ ಜನರಲ್ಲಿ ದಟ್ಟವಾಗಿ ಮೂಡಿತ್ತು. ಹೀಗಾಗಿ ರಾಯಚೂರು ಜಿಲ್ಲಾಡಳಿತ ಆಂಧ್ರಪ್ರದೇಶ ಹಾಗೂ ತೆಲಂಗಾಣದ ರಾಯಚೂರಿಗೆ ಆಮದು ಆಗುವ ಕೋಳಿಗಳು ಮತ್ತು ಕೋಳಿ ಉತ್ಪನ್ನ ಹಾಗೂ ಹಕ್ಕಿಗಳ ಸಾಗಣೆಯನ್ನು ನಿಷೇಧ ಮಾಡಿ ಆದೇಶಿಸಿತ್ತು. ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಹಕ್ಕಿ ಜ್ವರ ಕಂಡುಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಕ್ರಮವನ್ನು ಕೈಗೊಂಡಿತ್ತು. ಮಾನ್ವಿ ಪಟ್ಟಣ, ರಬಣಕಲ್ಲ ಸೇರಿ ಹಲವೆಡೆ ಪಾರಿವಾಳ, ಬೆಳ್ಳಕ್ಕಿ ಸೇರಿ ವಿವಿಧ ಪ್ರಭೇದದ 30ಕ್ಕೂ ಹೆಚ್ಚು ಪಕ್ಷಿಗಳು ಹಕ್ಕಿ ಜ್ವರದಿಂದ ಮೃತಪಟ್ಟಿಲ್ಲ ಎಂದು ಬೆಂಗಳೂರಿನ IHVB ಪ್ರಯೋಗಾಲಯದ ವರದಿಯಿಂದ ದೃಢವಾಗಿದೆ. ಪಶು ವೈದ್ಯಾಧಿಕಾರಿಗಳು ಪಕ್ಷಿಗಳ ಕಳೇಬರ ಪ್ರಯೋಗಾಲಯಕ್ಕೆ ಕಳುಹಿಸಿದ್ರು. ಪ್ರಯೋಗಾಲಯದಲ್ಲಿ ನ್ಯೂಕ್ಯಾಟಲ್ ಡಿಸೀಸ್ ವೈರಸ್, ಏವಿಯನ್ ಇನ್ಫ್ಲುಯೆನ್ಸಾ, RT-PCR, LFA ಮೆಥಡ್ಗಳಲ್ಲಿ ಪರೀಕ್ಷೆ ನಡೆಸಲಾಗಿತ್ತು. ಪರೀಕ್ಷೆಯಲ್ಲಿ ಪಕ್ಷಿಗಳು ಹಕ್ಕಿ ಜ್ವರದಿಂದ ಮೃತಪಟ್ಟಿಲ್ಲವೆಂದು ಸಾಬೀತಾಗಿದೆ. ಈ ಮೂಲಕ ರಾಯಚೂರು ಜನರ ಆತಂಕ ದೂರವಾಗಿದೆ. ಕಳೆದ 15 ದಿನಗಳ ಅವಧಿಯಲ್ಲಿ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣ ಹಾಗೂ ಮಾನ್ವಿ ತಾಲೂಕಿನ ರಬನ್ಕಲ್ನಲ್ಲಿ ಹಕ್ಕಿಗಳ ಸರಣಿ ಸಾವಾಗಿತ್ತು. ಪಕ್ಷಿಗಳು ಹಕ್ಕಿ ಜ್ವರದಿಂದಲೇ ಮೃತಪಟ್ಟಿವೆ ಎಂಬ ಅನುಮಾನ ಜನರಲ್ಲಿ ದಟ್ಟವಾಗಿ ಮೂಡಿತ್ತು. ಹೀಗಾಗಿ ರಾಯಚೂರು ಜಿಲ್ಲಾಡಳಿತ ಆಂಧ್ರಪ್ರದೇಶ ಹಾಗೂ ತೆಲಂಗಾಣದ ರಾಯಚೂರಿಗೆ ಆಮದು ಆಗುವ ಕೋಳಿಗಳು ಮತ್ತು ಕೋಳಿ ಉತ್ಪನ್ನ ಹಾಗೂ ಹಕ್ಕಿಗಳ ಸಾಗಣೆಯನ್ನು ನಿಷೇಧ ಮಾಡಿ ಆದೇಶಿಸಿತ್ತು. ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಹಕ್ಕಿ ಜ್ವರ ಕಂಡುಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಕ್ರಮವನ್ನು ಕೈಗೊಂಡಿತ್ತು.